ಹೊರಟ್ವಿ ಊರಿಗೆ. ಫುಲ್ಲು ಟೈಮ್ ಆಗೋಗ್ಬಿಡ್ತು. ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡ್ವಿ. ಬೆಳಗ್ಗೆನೇ ಹೊರಡೋಕ್ಕೆ ಆಗಲಿಲ್ಲ. ಇವಾಗ ಬಿಸಿಲು ಅಂದರೆ ಬಿಸಿಲು, ಹೋಗೋ ಮನಸ್ಸೇ ಇಲ್ಲ. ಯಾಕಂದರೆ ಈ ಹೊರಗಡೆ ಹೋಗಿ ಬಿಸಿಲು ನೋಡ್ತಾಯಿದ್ರೆ ಅಪ್ಪ ಹೆಂಗಪ್ಪ ಹೋಗೋದು ಈ ಮಕ್ಕಳನ್ನ ಎಳ್ಕೊಂಡು ಅನ್ನೋ ಥರ ಆಗ್ಬಿಟ್ಟಿದೆ. ಏನು ಮಾಡೋದು, ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಹೊರಡೋಕ್ಕೆ ಇಷ್ಟೊತ್ತಾಯ್ತು. ಇವಾಗ ಟೈಮ್ ಬಂದು 10:30. ಓಕೆ ಫ್ರೆಂಡ್ಸ್, ಟೈಮ್ ಈಸ್ ಓವರ್. ಬಿಸಿಲಲ್ಲಿ ಹೆಂಗೆ ಹೋಗೋದು, ಇಷ್ಟು ಬಿಸಿಲಂದರೆ ನೋಡಿ ಮುಖನೇ ಕಾಣಿಸಲ್ಲ, ಅಷ್ಟು ಬಿಸಿಲಾಗಿ ಹೋಗಿದೆ. ಏನು ಮಾಡೋದು, ಹೋಗಲೇಬೇಕಲ್ಲ. ಹೊರಡ್ತಾಯಿದ್ದೀವಿ. ಫುಲ್ಲು ಸೆಕೆ. ಪೂಜೆ ಮಾಡಿ ಮುಗಿಸೋದ್ರೊಳಗೆ ಫುಲ್ಲು ಬೆವ್ತೋಗ್ಬಿಟ್ಟೆ. ಬನ್ನಿ ಹೋಗೋಣ. ಹೋದ ತಕ್ಷಣ ಬಸ್ ಸಿಕ್ಕಿದ್ರೆ ಸಾಕಾಗೈತೆ. ಇವ್ರನ್ನೆಲ್ಲ ಹೇಳ್ಕೊಂಡು ಹೋಗೋ ಅಷ್ಟೊತ್ತಿಗೆ ನೋಡ್ರಿ ಬೇಗ ಆಯಿತು ಟೈಮ್. ಬಂದ್ವಿ ಊರಿಗೆ. ಇಲ್ಲಿ ನಮ್ಮ ಊರಿನ ಗೇಟಲ್ಲಿ ಇಳಿದು ಮತ್ತು ಊರಿಗೆ ಹೋಗೋದಕ್ಕೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ನನ್ನ ನಾದಿನಿ ಮಗ ಬಂದು ನಮ್ಮನ್ನು ಕರ್ಕೊಂಡು ಹೋದ. ಮನೆಗೆ ಬಂದ್ವಿ. ಇದು ನನ್ನ ಮೈದಿನ ಮಗಳು. ಇವಳು ಜುಟ್ಟು ಏನು ಡಿಸೈನಾಗಿ ಜಡೆ ಹಾಕೊಂಡಿದೀಯಾ ಅಂತ ಹೇಳ್ಬಿಟ್ಟು ಹಂಗೆ ವೀಡಿಯೋ ಮಾಡ್ಕೊಂಡು, ತಲೆ ತುಂಬ ಪುಟ್ಟು ಕ್ಲಿಪ್ ಹಾಕೊಂಡು, ಕೂದಲೇ ಇಲ್ಲ ಅಷ್ಟು. ಅವಳು ಜಾಸ್ತಿ ಏನು ಮೇಕಪ್ ಮಾಡಲ್ಲ, ರೆಡಿ ಆಗಲ್ಲ. ಯಾಕೆ ಅಂದರೆ ಅವಳಿಗೆಲ್ಲ ಎಂಥದ್ದೇ ಡ್ರೆಸ್ ಹಾಕಿದ್ರು ಚುಚ್ಚುತ್ತೆ ಅಂತ 5 ನಿಮಿಷ ಅಷ್ಟೇ ಅವಳು ಆ ಡ್ರೆಸ್ ಹಾಕೊಳ್ಳೋದು. ಆಮೇಲೆ ಸ್ವಲ್ಪ ಹೊತ್ತಿಗೆ ಬಿಚ್ಚಿಬಿಟ್ಟು ಟೀ ಶರ್ಟು ಚಡ್ಡಿ ಹಾಕ್ಕೊಂಡು ಓಡಾಡ್ತಾಳೆ. ಅವಳಿಗೆ ಯಾವ ಡ್ರೆಸ್ಸು ಹಾಕಲ್ಲ. ಆಮೇಲೆ ಇಲ್ಲಿ ಬಂದರೆ ನನ್ನ ಮಕ್ಳದ್ದು ಆಟ. ಇವಾಗ ಅವ್ರ ಮನೆಗೆ ಬಂದಿದ್ದಾರೆ. ನನ್ನ ಮೈದನ ಮಕ್ಕಳು ಅಷ್ಟು ವೆಯ್ಟ್ ಮಾಡ್ತಾಯಿದ್ರು. ಈಗ 1 ವಾರದಿಂದ ಹೇಳ್ತಾಯಿದ್ರಂತೆ ಸಮ್ಮು ಸುಕ್ರು ಬರ್ತಾರೆ ಅಂತ. ಇವಾಗ ಅವ್ರು ಬಂದಿರೋದಕ್ಕೆ ಅವ್ರ ಖುಷಿ ನೋಡೋಕ್ಕಾಗ್ತಿಲ್ಲ. ಯಾಕೋ ಸುಕ್ರು ಅದೇ ಬೇಕಾ ಜಿಫೇನಾಗ ಬಿಚ್ಚುತ್ತೀರಾ? ಆಯ್ತಾ? ಮುಗೀತಾ? ಏನು ಹಚ್ಕೊಂತೀಯಾ? ಹಚ್ಬೇಕಾ? ಇಲ್ಲಿ ನನ್ನ ಮಗಳು ಅದೇನೋ ಗೊತ್ತಿಲ್ಲ, ಮೇಕಪ್ ಮಾಡಿಬಿಡಮ್ಮ ಅಂತ ಬಂದಳು. ಇದೆಲ್ಲ ಹಚ್ಕೊಡು ಅಂತ. ಅದಕ್ಕೆ ಅವಳಿಗೆ ಹಂಗೆ ಮೇಕಪ್ ಮಾಡ್ತಾಯಿದ್ದೆ. ಏನು ಮಾಡಿ ಏನು ಪ್ರಯೋಜನ, ಒಂದು 5 ನಿಮಿಷಕ್ಕೆ ಅದೆಲ್ಲ ತೆಗೆದುಬಿಡುತ್ತೆ. ನಂಗೆ ಅದು ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಅವಳು ಆಪೋಸಿಟ್ಟು. ಏನಂದರೆ ಇವಳು ಫುಲ್ಲು ಸಿಂಪಲ್ಲು, ಏನು ಡ್ರೆಸ್ ಎಲ್ಲ ಹಾಕಲ್ಲ, ಚುಚ್ಚುತ್ತೆ ಅದು ಇದು ಅಂತ. ನನ್ನ ಮಗಳು ಆ ಥರದ್ದೇ ಒಂಥರ ಜಾತ್ರೆ ಥರ ಡ್ರೆಸ್ ಹಾಕ್ತಾಳೆ. ಹಂಗಾಗಿ ಅವ್ರ ಚಿಕ್ಕಮ್ಮ ಹೇಳ್ತಾಯಿದ್ಲು, ನನಗೆ ಜಾತ್ರೆ ಥರ ಡ್ರೆಸ್ ಅಂದರೆ ಆಗಲ್ಲ. ನಾನು ಅದಕ್ಕೆ ನನ್ನ ಮಗಳನ್ನ ಬೈತಾಯಿದ್ದೆ, ನೋಡು ಅವಳು ಏನು ಹಾಕೋಣಲ್ಲ, ಹೆಂಗಿರ್ತಾಳೆ ಹಂಗೆ ಹಿಂಗೆ ಅಂತ. ಅವರು ನನ್ನ ಹೊರ್ಗಿತ್ತಿದ್ದಳು, ಅವಳು ನನ್ನನ್ನು ಬೈತಾಯಿದ್ಲು. ನಾವು ಹಾಕ್ಕೊಳ್ಳಿ ಅಂತ ನಾವು ಇದು ಮಾಡಿದ್ರೆ ನೀನು ಹಾಕ್ಕಂತೀಯ ಅಂತ ಬೈತೀಯ, ಹಾಕು ಅವಳಿಗೆ ಅಂತೇಳ್ಬಿಟ್ಟು. ಇವಳವೆಲ್ಲ ಹೊಸ ಡ್ರೆಸ್ ತಂದಿರೋ, ಒಂದು ದಿನವೂ ಹಾಕಿಲ್ಲ, ಹಾಗೆ ಇಟ್ಟಿದ್ದಾಳೆ ಅಂತ. ಇವಳು ನನ್ನ ಮಗಳು ಬರೋವರೆಗೂ ತಿರ್ಗಾ ಬಿಚ್ಚಿ ದಿನಕ್ಕೆ 4-5 ಡ್ರೆಸ್ ಚೇಂಜ್ ಮಾಡಿಸಿದ್ದಾರೆ. ಅವಳು ಹಾಕ್ಕಂತಳಲ್ಲ, ಅದು ನೋಡಿ ಖುಷಿ ಪಡೋಣ ಇವಳಾದ್ರೂ ಅವಳು ಹಾಕ್ಕಂತ ಇದ್ದರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನನ್ನ ನಾದಿನಿ ಮತ್ತು ಅವ್ರ ಮಗಳು ಮಗ ಎಲ್ಲರೂ ಬಂದಿದ್ದರು. ಅಲ್ಲಿ ಕಣ್ಣು ಮುಚ್ಕೆ ನಿಂತಿರೋದು. ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ಲು. ಏನಪ್ಪ ಅಂದರೆ ನಮ್ಮೂರಲ್ಲಿ ಜಾತ್ರೆ ಆಗೋದೇ ಮಧ್ಯರಾತ್ರಿ 12:30 1 ಗಂಟೆ ಆಗುತ್ತೆ. ಹಂಗಾಗಿ ಫುಲ್ಲು
ಬೆಳಗ್ಗೆ ನಾವೆಲ್ಲ ಏನು ಮಾಡ್ತಿದ್ರೆ 6 ಗಂಟೆಗೆ ತಿಂಡಿ ಎಲ್ಲ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು. ನಾನು ಹೋಗೋ ಅಷ್ಟರಲ್ಲಿ ಒಬ್ಬಟ್ಟು ಮಾಡ್ತೀವಿ. ಇವತ್ತು ಒಬ್ಬಟ್ಟೆಲ್ಲ ಫುಲ್ ಅಡುಗೆ ಗಿಡ್ಗೆ ಎಲ್ಲ ಮುಗಿದೋಗಿತ್ತು. ಅದಕ್ಕೆ ನಾನು ಸ್ನಾನ ಮಾಡ್ಕೊಂಡು ಆರಾಮಾಗಿ ಕೂತಿದ್ದೆ. ಆರತಿ ಎಲ್ಲ ರೆಡಿ ಮಾಡಿದ್ರು. ಇವಾಗ ನಾವೆಲ್ಲ ರೆಡಿಯಾಗಿದ್ದೀವಿ. ಅದೇನೋ ದೇವರು ಮೊದಲಿಂಗಿತ್ತಿ ಮಾಡೋದು ಮತ್ತು ಇವಾಗ ಮಡ್ಲಕ್ಕಿ ಕೊಡೋದು ಎಲ್ಲ ಇತ್ತು. ಹಂಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿ ಆದ್ವಿ. ನಾನು ಈ ಥರ ರೆಡಿಯಾಗಿದ್ದೆ. ಸಿಂಪಲ್ ಸೀರೆ ಉಟ್ಕೊಂಡು, ಯಾಕಂದರೆ ಫುಲ್ಲು ರಾತ್ರಿ 11 ಗಂಟೆ 12 ಗಂಟೆ ಅಂದರೆ ನಮ್ಮ ಮನೇಲೂ ಸಿಕ್ಕಾಪಟ್ಟೆ ಶೆಕೆ. ಹಂಗಾಗಿ ಈ ಬಾರ್ಡ್ರ್ ಸೀರೆಗಳು ಉಟ್ಕೊಳ್ಳೋದು ನಾನು ಯಾವತ್ತೋ ಬಿಟ್ಬಿಟ್ಟಿದ್ದೀನಿ. ನಮ್ಮೂರಿಗೆ ಹೋದರೆ ನಾನು ಸಿಂಪಲ್ಲಾಗಿರೋ ಸೀರೆನೇ ತಗೊಂಡೋಗೋದು. ಆಮೇಲೆ ನಾನು ವೀಡಿಯೋ ಮಾಡ್ತಿದ್ರೆ ಈ ನನ್ನ ಮಕ್ಕಳಿಬ್ರದ್ದು ಸ್ವಲ್ಪ ತರಲೆ ಇದ್ದಿದ್ದೆ ನಡೀತಾನೆ ಇತ್ತು. ನಾನು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರ ಹಿಂದೆ ಬಂದುಬಿಟ್ಟಿರೋರು ಏನಾರು ತೀಟೆ ಮಾಡೋದಕ್ಕೆ. ಆಮೇಲೆ ಇದು ನನ್ನ ಮಗಳು ನೋಡಿ ಅಲ್ಲೇ ಡ್ರೆಸ್ ಚೇಂಜ್ ಆಗೋಗೈತೆ, ಅದು ಬೇಡ ಅದು ಚುಚ್ಚುತ್ತೆ ಅಂತ ಇದು ಹಾಕ್ಕೊಂಡಳೆ. ಇದು ಅಷ್ಟೇ ಒಂದು 5-10 ನಿಮಿಷ ಇಟ್ಕೊಳ್ಳೋದು, ಅದನ್ನು ಬಿಡ್ತಾಳೆ. ಇವಾಗ ಅವಳು ನೀನೇ ಎತ್ಕೋಬೇಕಷ್ಟೇ. ಈಗ ಅವನು ಹೊತ್ಕೊ ನೀನು. ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ದೇವರೆಲ್ಲ ಹೊರಟಿತ್ತು. ಇವಾಗ ಇದು ದೇವರು ಏನಕ್ಕಂದರೆ ಮೊದಲಿಂಗಿತ್ತಿ ಆಗೋದಕ್ಕೆ ಹೋಗ್ತಾಯಿದ್ದೆ, ನಮ್ಮ ಊರ ಹೆಣ್ಣು ದೇವರು. ಆಮೇಲೆ ಆರತಿ ಮತ್ತು ಬೇವಿನ ಸೀರೆ ಇರುತ್ತೆ. ಅದು ಬಂದು 12:30 1 ಗಂಟೆ ಆಗುತ್ತೆ. ಅದು ಎಲ್ಲರೂ ಹೊರಡೋ ಅಷ್ಟರೊಳಗಡೆ. ಅದಕ್ಕೆ ಅದನ್ನಂತೂ ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ಯಾಕಂದರೆ ಅವರು ಇವರು ನೆಂಟರು ಬರ್ತಾಯಿದ್ರು, ಮತ್ತು ಮಾತಾಡ್ಕೊಂಡು ಕೂತಿದ್ವಿ. ನಿದ್ದೆಗಣ್ಣಾಲೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಯಾವ ವೀಡಿಯೋನೂ ಬೇಡ ಏನೂ ಬೇಡ ಅಂತ ಅನ್ನಿಸ್ಬಿಡ್ತು. ಇಷ್ಟು ಮಾತ್ರ ವೀಡಿಯೋ ಮಾಡ್ಕೊಂಡು ಫಸ್ಟೇ ಹೋಗಿದ್ವಲ್ಲ, ಹಂಗಾಗಿ ಇದು ದೇವಸ್ಥಾನದ್ದು ಮತ್ತು ದೇವರು ರೆಡಿಯಾಗಿರೋದೆಲ್ಲ ವೀಡಿಯೋ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಇದು ಬೆಳಗ್ಗೆ ವಿಡಿಯೋ. ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ರು. ರಾತ್ರಿ ಮಲಗಿದ್ದೆ 2 ಗಂಟೆ ಆಗಿತ್ತು. ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ವಿ ಎಲ್ಲರೂ. ನಂಗಾರೆ ನಮಗೇನು ನಾಡಿಕ್ದಂಗೆ ಬೆಳಗ್ಗೆ ಇವತ್ತು ನೈಟು 11 ಗಂಟೆಗೆ ದೇವಸ್ಥಾನದ ಹತ್ರ ಇದೆ ಜಾತ್ರೆ. ನೀವು ಫುಲ್ಲು ಅವ್ರು ಮಾಡೋದೇ ನೈಟ್ 11 ಗಂಟೆ 12:30 ನಮ್ಮೂರಲ್ಲಿ. ಹಂಗಾಗಿ ಇವಾಗ ಏನಪ್ಪ ಅಂದರೆ ಬೆಳಗ್ಗೆ ನಾವೆಲ್ಲ ತೋಟಕ್ಕೆ ಹೋಗಬೇಕು. ನಮ್ಮ ಮಾವನ್ನ ಪೂಜೆ ಮಾಡಬೇಕು. ನಾವು ಯುಗಾದಿ ಹಬ್ಬಕ್ಕೆ ಬರಲ್ವಲ್ಲ, ಯುಗಾದಿ ಹಬ್ಬದಲ್ಲಿ ಹಿರಿಯರು ಪೂಜೆ ಮಾಡ್ತಾರೆ. ನಾವು ಯುಗಾದಿ ಹಬ್ಬಕ್ಕೆ ಬರಲ್ಲ ಯಾವ ವರ್ಷವೂ. ಹಂಗಾಗಿ ನಮ್ಮ ಅತ್ತೆ ಇವಾಗ ಇಟ್ಕೊಳ್ಳುತ್ತೆ. ನಮ್ಮ ಜಾತ್ರೆ ಮುಗಿದು ಬೆಳಗ್ಗೆ ಹೊತ್ತು ಪೂಜೆ ಮಾಡೋ ಥರ. ಇಲ್ಲಿ ನೋಡಿ ಮತ್ತೆ ನನ್ನ ಮಕ್ಳದ್ದು ಮೇಕಪ್ ಸ್ಟಾರ್ಟ್ ಆಯಿತು. ಅವಳಿಗೆ ರೆಡಿ ಮಾಡಿಬಿಟ್ಟು ಮೇಕಪ್ ಮಾಡ್ತಾಯಿದ್ದಾಳೆ. ಅದು ಅವಳದೇ ಡ್ರೆಸ್ ಹಾಕಿ, ಹೊಸ ಡ್ರೆಸ್ ಅಂತ 5 ನಿಮಿಷ ಇಟ್ಕೊಂಡಿದ್ದು ಅಂತ ಹೇಳಿ ಇದು ಹಾಕ ಅಂತ ಹೇಳ್ಬಿಟ್ಟು ಅವಳಿಗೆ ಹಾಕ್ಸಿ ಅವಳೇ ಮೇಕಪ್ ಮಾಡಿ ರೆಡಿ ಮಾಡ್ತಾಯಿದ್ದಾಳೆ.
ತೋಟಕ್ಕೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನೇ. ಎಡೆ ಎಲ್ಲ ತುಂಬಿಕೊಂಡು ಎಲ್ಲ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಇಲ್ಲಿ ನನ್ನ ಮೈದನ ನನ್ನ ಮಕ್ಳಿಗೆ ಬಟ್ಟೆ ತಂದಿದ್ದ. ನನ್ನ ಮಗನಿಗೆ ಪ್ಯಾಂಟ್ ಸ್ವಲ್ಪ ಅದೇನೋ ಬಟನ್ ಹತ್ರ ಅದು ಓಪನ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಏನು ಕಷ್ಟಪಟ್ಟು ಎಲ್ಲ ಸೇರ್ಕೊಂಡು ಬಟನ್ ಓಪನ್ ಮಾಡ್ತಾಯಿದ್ರು. ಆಮೇಲೆ ನನ್ನ ಮಗಳಿಗೆ ಡ್ರೆಸ್ ತಗೊಂಬಂದಿದ್ದಾನೆ. ಅವನಿಗೇನು ನನ್ನ ಮಗಳಿಗೆ ಡ್ರೆಸ್ ಹಾಕಬೇಕು ಅಂತ. ಅವನಿಗೆ ಹೆಣ್ಮಕ್ಳಂದರೆ ಸಖತ್ ಇಷ್ಟ. ನನ್ನ ಮಗಳಿಗೆ ನೈಟಿಂದ ಹೇಳ್ತಿದ್ದಾನೆ ಅವ್ನು ತಂದಿರೋ ಡ್ರೆಸ್ ಹಾಕೋ ಅಂತ ಅವಳು ಹಾಕೊಳ್ತಾ ಇರಲಿಲ್ಲ. ನನಗೆ ಅದು ಬೇಡ ಇದು ಬೇಡ ನನಗೆ ಅದು ಬೇಡ ಅಂತ. ಅದಕ್ಕೆ ಅವನು ಇವಾಗ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಇವಾಗ ಅವಳೆಲ್ಲ ರೆಡಿ ಆಗಿದ್ದಾಳೆ. ಮತ್ತೆ ಎಲ್ಲೋ ಹೋಗಿದ್ದ ಬಂದ, ಯಾಕಮ್ಮ ಡ್ರೆಸ್ ಹಾಕೊಂಡಿಲ್ಲ ನೀನು, ನಾನು ತಂದಿರೋದು ಹಾಕ್ಬೇಕು ತಾನೇ ಅಂತ ಎಲ್ಲರನ್ನೂ ಬೈತಾ ಇದ್ದ. ಅದನ್ನ ಹಾಕಬೇಕು ಅಂತ ನೋಡಿ ಇವಾಗ ಹಾಕು ಅಂತ ಏನೇನೋ ಹೇಳ್ತಾ ಇದ್ದಾನೆ. ಬಿಡಮ್ಮ ಅವಳಿಗೆ ಅದೇ ಚೆನ್ನಾಯ್ತಿ. ಒಂದು ಜನ ಇಕ್ಕೇಳಿ ಸುಮ್ಮರು ಅವಳು ಬಾರಾದಾಗ ಅವಳಿಗೆ ಸಾಯಂಕಾಲಕ್ಕೆ ಇಕ್ಕೆ ಅಂತೇಳಿ ಬಿಚ್ಚ ತೆಗಿ, ಬಿಚ್ಚಲ್ಲಿ ತೆಗಿ, ಜಿಫ್ ಆಗ್ತಾಳೆ. ಕತ್ರಿ ತಂತೀವಿ, ಅದು ಅವ್ರು ಓಪನ್ ಮಾಡಿರಲ್ಲ. ಅದನ್ನೇ ಇಟ್ಟು ಕಳ್ಸುಕ್ರು ಏನಂಗೆ ಆಡ್ತೀಯ ರಗ್ಗಿ. ಯಾರು ಬರ್ತಾರೋ ಕರ್ಕೊಂಡು ನೋಡಿ, ಟೈಮ್ ಆಗ್ತು. ಇವಾಗ ತೋಟದ ಹತ್ರ ಹೊರಟ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಮತ್ತೆ ಮುಂದೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ಟೈಮ್ ಸಿಕ್ಕಾಗ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನಿನ್ನೂ ಊರಲ್ಲೇ ಇದ್ದೀನಿ, ಹಾಗಾಗಿ ವಿಡಿಯೋನ ಎಡಿಟ್ ಮಾಡೋದಕ್ಕೂ ಆಗ್ತಾಯಿಲ್ಲ, ವಾಯ್ಸ್ ಓವರ್ ಕೊಡೋದಕ್ಕಂತೂ ಆಗ್ತಾನೆ ಇಲ್ಲ. ಯಾಕಂದರೆ ಮನೆ ತುಂಬ ಮಕ್ಕಳಿದ್ದಾರೆ, ಹಾಗಾಗಿ ವಿಡಿಯೋ ಹಾಕೋದಕ್ಕೆ ಆಗ್ತಾಯಿಲ್ಲ. ಗೊತ್ತಿಲ್ಲ, ಮತ್ತೆ ಬೆಂಗಳೂರಿಗೆ ಬಂದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಏನೋ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.